ಸೊ ಈ ಫೈಟ್ ಜಿದ್ದಾಜಿದ್ದಿ ಜೋರಾಗ್ತಾ ಇದೆ. ರಾಜಕೀಯದಲ್ಲಿ ಲೋಕಸಭೆಯ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಹಲವು ಲೆಕ್ಕಾಚಾರಗಳು, ಹಲವು ರೀತಿಯಾದಂತಹ ಟಾಂಗ್ಗಳು, ಹಲವು ರೀತಿಯಾದಂತಹ ರಾಜಕೀಯವಾಗಿ ಚದುರಂಗ ದಾಟದಲ್ಲಿ ಪಾನ್ ಮೂವ್ ಮಾಡೋ ರೀತಿಯಲ್ಲಿ ಈಗ ಮತ್ತೊಂದು ಅದೇ ರೀತಿಯಾಗಿ ಮುಂದುವರಿತಾ ಇರೋದು. ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಒಕ್ಕಲಿಗ ಶಾಸಕರ ಸಭೆಯನ್ನ ಮಾಡ್ತಾ ಇರೋದು. ವಿಧಾನಸಭೆಯಂತೆ ಲೋಕಸಭೆಗೆ ಒಕ್ಕಲಿಗ ವೋಟ್ ಧ್ರುವೀಕರಣಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರೋದು. ಲೋಕಸಭೆಯ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಲು ಕಾರ್ಯತಂತ್ರವನ್ನ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ವೋಟ್ ಬ್ಯಾಂಕ್ ಲೋಕಸಭೆಗೆ ಹಿಡಿದಿಟ್ಟುಕೊಳ್ಳೋಕೆ ರಣತಂತ್ರವನ್ನ ಮಾಡ್ತಾ ಇರೋದು. ಹಳೆ ಮೈಸೂರು ಭಾಗದಲ್ಲಿ ಸಮುದಾಯದ ಬೆಂಬಲ ಖಾತ್ರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಸೊ ಈಗ ಇವೆಲ್ಲವೂ ಕೂಡ ಲೆಕ್ಕಾಚಾರಗಳು, ಒಂದೊಂದೇ ಪಾನ್ಗಳನ್ನ ಮೂವ್ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಏನೆಲ್ಲ ಹಿಡಿದಿಟ್ಕೊಳ್ಬೇಕು ವೋಟರ್ಸ್ಗಳನ್ನ, ಅವುಗಳನ್ನ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿನೇ ಅವ್ರ ನಿವಾಸದಲ್ಲಿ ಒಕ್ಕಲಿಗ ನಾಯಕರನ್ನ ಕರೆಸಿ ಸಭೆಯನ್ನ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿರುವಂಥ ನಾಯಕರನ್ನ ಕರೆಸ್ಕೊಂಡು ಮಾತನಾಡಿದ್ದಾರೆ. ಒಕ್ಕಲಿಗ ವೋಟ್ಗಳನ್ನು ಎಲ್ಲವನ್ನ ಕೂಡ ಕ್ರೋಢೀಕರಿಸ್ಕೊಂಡು ಇಟ್ಕೊಳ್ಬೇಕು. ವಿಧಾನಸಭೆಯಲ್ಲಿ ಹೇಗೆ ಆ ವೋಟ್ಸ್ಗಳು ಬಂದವೋ ಅದೇ ಲೋಕಸಭೆ ಹತ್ರನೂ ಕೂಡ ಮುಂದುವರಿಬೇಕು ಅನ್ನುವಂಥ ಲೆಕ್ಕಾಚಾರ ಅವರಿಗೆ ಇದೆ. ಸೊ ಲೋಕಸಭೆಯ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವತ್ತ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಇವೆಲ್ಲವನ್ನ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಸೊ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಸೂಕ್ತ ತಂತ್ರಗಾರಿಕೆಯ ಸಂಬಂಧ ನಿರ್ಧಾರವನ್ನು ಕೈಗೊಳ್ಳಿ ಅಂತ ನಾಯಕರುಗಳಿಗೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಹಳೆ ಮೈಸೂರು ಭಾಗದಲ್ಲಿ 11 ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ. ಸೊ ಹಾಗಾಗಿ ಅವರು ಅದರ ಬಗ್ಗೆ ತುಂಬ ಹೆಚ್ಚಿನ ರೀತಿಯಾದಂಥ ಕಾನ್ಸಂಟ್ರೇಟನ್ನು ನೀವು ಮಾಡಬೇಕು ಅಂತ ಈಗ ಸಿದ್ದರಾಮಯ್ಯನವರು ಅವರ ನಾಯಕರುಗಳಿಗೆಲ್ಲ ಹೇಳಿದ್ದಾರೆ. ಸೊ ಕರಾವಳಿ ಹಾಗೂ ಮಲೆನಾಡಿನ 3 ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗರ ಪ್ರಾಬಲ್ಯ ಇದೆ. ಅಲ್ಲೂ ಕೂಡ ಲಾಭ ಆಗಬಹುದು ಅಂತ ಲೆಕ್ಕಾಚಾರಗಳು. ಕನಿಷ್ಠ 7ರಿಂದ 9 ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೇಳಿದರೆ ತಪ್ಪೇನು ಅಂತ ಹಲವು ಅಲ್ಲಿ ಚರ್ಚೆ ಬಂದಿರೋದು. ಸೊ ಕನಿಷ್ಠ 7 ಕ್ಷೇತ್ರದಲ್ಲಾದರೂ ಒಕ್ಕಲಿಗ ಸಮುದಾಯ ಟಿಕೆಟ್ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ ಕೊಟ್ಟರೆ ಆ ವೋಟರ್ಸ್ಗಳು ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಆ ವೋಟರ್ಸ್ಗಳು ವೋಟ್ ಹಾಕೋಕ್ಕೂ ಕೂಡ ಕಾಂಗ್ರೆಸ್ಸಿಗೆ ಸಾಧ್ಯ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ. ವಿಧಾನಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬಹುದು ಅಂತ ಸಮುದಾಯ ಕೈ ಹಿಡಿದಿತ್ತು. ಲೋಕಸಭೆಯಲ್ಲಿ ಹೇಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ರೂ ಕೂಡ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕೈ ಬಿಟ್ಟಿಲ್ಲ ಅನ್ನುವಂಥ ಲೆಕ್ಕಾಚಾರ ಅವರಿಗೆ. ಅದು ಈ ಬಾರಿ ಡಿಸೈಡ್ ಆಗುತ್ತೆ. ಕಾರಣ ಹಿಂದೆಂದೂ ಕೂಡ ಲೋಕಸಭೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಹೋಗಿರುವಂಥ ಉದಾಹರಣೆ ಇಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ಹೋದಾಗ ಅದರ ಪರಿಣಾಮ ಏನು ಅಂತ ನೋಡಬೇಕು. ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ದಿಸ್ ದ ಫಸ್ಟ್ ಟೈಮ್ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಲೋಕಸಭೆಯ ಚುನಾವಣೆಗೆ ಹೋಗ್ತಾ ಇರೋದ್ರಿಂದ ಹಾಗಾಗಿ ಇದರ ಲಾಭ ನಷ್ಟ ಏನಾಗುತ್ತೆ ಅನ್ನೋದು ಫಸ್ಟ್ ಟೈಮ್ ಇದರ ಅನುಭವ ಆಗುತ್ತೆ ಅನ್ಸುತ್ತೆ ರಾಜ್ಯ ರಾಜಕೀಯಕ್ಕೆ. ಬಟ್ ಈ ಹಳೆ ಮೈಸೂರು ಭಾಗದ ಒಕ್ಕಲಿಗರ ಪ್ರಾಬಲ್ಯವನ್ನು ವಿಧಾನಸಭೆಯಲ್ಲಿ ಹೇಗಿತ್ತು ಹಾಗೆ ಲೋಕಸಭೆಯಲ್ಲಿ ಹಿಡಿದಿಟ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವರ ಏನೆಲ್ಲ ತಂತ್ರಗಾರಿಕೆಗಳು ನಡೀತಾ ಇದೆ, ಯಾವ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ? ಅರುಣ್, ಪ್ರಮುಖವಾಗಿ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ 9 ತಿಂಗಳ ಹಿಂದೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು. ನನಗೆ ಈ ಬಾರಿ ಸಮುದಾಯದವರು ಪೆನ್ನು ಪೇಪರು ಕೊಡಿ ಅನ್ನುವಂಥ ಮಾತನ್ನು ಪದೇ ಹೇಳಿದರು. ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಪೆನ್ನು ಪೇಪರ್ನ ಡಿಮ್ಯಾಂಡ್ಗೆ ಒಕ್ಕಲಿಗ ಸಮುದಾಯ ಸ್ಪಂದಿಸಿದಂತೆ ಕಾಣಿಸ್ತಾ ಇತ್ತು. ಯಾಕಂದರೆ JDSಗೆ ದೊಡ್ಡ ಮಟ್ಟಿಗಿನ ಹಿನ್ನಡೆ ಆಯಿತು. ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಒಕ್ಕಲಿಗರ ಬೆಲ್ಟಲ್ಲೂ ಕೂಡ ಬೆಂಬಲ ಕೂಡ ವ್ಯಕ್ತವಾಯಿತು. ಮಂಡ್ಯದಲ್ಲೇ ಬಹುತೇಕ ದೊಡ್ಡ ಮಟ್ಟದ ಗೆಲುವನ್ನು ಕಾಂಗ್ರೆಸ್ ಕಂಡಿತ್ತು. ಹಾಗಾಗಿ ಈ ಬಾರಿ ಲೋಕಸಭೆಗೂ ಕೂಡ ಅದೇ ಪ್ಯಾಟರ್ನ್ ವರ್ಕ್ ಆಗುತ್ತಾ ಅಂತ ನೋಡೋದಾದರೆ ಪೆನ್ನು ಪೇಪರನ್ನು ಒಕ್ಕಲಿಗ ಸಮುದಾಯ ಕೊಟ್ಟಿದ್ರೆ ಅದು ಕಾಂಗ್ರೆಸ್ಗೆ ಸಿಕ್ತೆ ಹೊರತು ಡಿ ಕೆ ಶಿವಕುಮಾರ್ಗೆ ಸಿಗಲಿಲ್ಲ ಅನ್ನುವಂಥದ್ದು ಏನಾದರೂ ಬೂಮ್ರಾಂಗ್ ಆಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಆದರೆ ಆ ರೀತಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ರೀತಿಯಲ್ಲೇ ಬೆಂಬಲ ಲೋಕಸಭೆಯಲ್ಲೂ ಕೂಡ ಸಿಗಲಿ ಅನ್ನೋ ರೀತಿಗಾಗಿ ಏನೆಲ್ಲ ಸಾಧಕ ಬಾಧಕಗಳಿದ್ದಾವೆ, ಏನೆಲ್ಲ ಮಾಡಬಹುದು ನಾವು ಅನ್ನೋದ್ರ ಬಗ್ಗೆ ನಿನ್ನೆ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಅನ್ನುವಂಥದ್ದು. ಅಧಿಕೃತವಾಗಿ 2.5 ವರ್ಷದ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಕಾಂಗ್ರೆಸ್ ಇದುವರೆಗೂ ಹೇಳಿಲ್ಲ. ಆದರೂ ಕೂಡ ಆ ರೀತಿಯ ವದಂತಿಗಳು, ಊಹಾಪೋಹಗಳಂತೂ ಇದ್ದೇ ಇದೆ. ಅದನ್ನು ಕೂಡ ಪರೋಕ್ಷವಾಗಿ ಎಲ್ಲ ಒಂದಷ್ಟು ಸಮುದಾಯದ ಮಟ್ಟದಲ್ಲಿ ಬಿಂಬಿಸುವುದು, ಮತ್ತೆ ಉಳಿದ ಕಡೆಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಪಡೆಯುವಂಥದ್ದು. ಅಂದರೆ 11+3 ಅಂದರೆ ಕರಾವಳಿ ಮಲೆನಾಡಲ್ಲೂ 3 ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಭಾವ ಇದೆ. ಹಳೆ ಮೈಸೂರಿನ 11 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪ್ರಭಾವ ಇದೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಒಗ್ಗಟ್ಟಿನಿಂದ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅರುಣ್.